ಎಲ್ಲಾ ಗೃಹಲಕ್ಷ್ಮಿಯರಿಗೂ 10,000 ರೂಪಾಯಿವರೆಗೂ ಹಣ ಜಮೆ ಆಗ್ತಾ ಇದೆ. ಹೌದು ವೀಕ್ಷಕರೇ, ಎಲ್ಲಾ ಗೃಹಲಕ್ಷ್ಮಿಯರಿಗೆ ಇವತ್ತು ಒಂದಲ್ಲ ಎರಡು ದೊಡ್ಡ ಸಿಹಿ ಸುದ್ದಿಗಳು ಬಂದಿರುವಂತದ್ದು. ಇನ್ನು ಎರಡನೇದಾಗಿ 3 ಲಕ್ಷ ರೂಪಾಯಿವರೆಗೂ ಸಾಲವನ್ನ ಯಾವ ತರ ಪಡೆದುಕೊಳ್ಳಬಹುದು ಗೃಹಲಕ್ಷ್ಮಿಯರಿಗೆ ಒಂದು ಬಂಪರ್ ಗುಡ್ ನ್ಯೂಸ್ ಅಂತ ಹೇಳ್ಬಹುದು ವೀಕ್ಷಕರೇ. ಇನ್ನು ರೇಷನ್ ಕಾರ್ಡ್ ಇದ್ದ BPL ಕಾರ್ಡ್ ಇದ್ದ ಕುಟುಂಬಗಳಿಗೂ ಕೂಡ ಬಂಪರ್ ಸಿಹಿ ಸುದ್ದಿ ಒಂದು ಬಂದಿದೆ. ಅನ್ನಭಾಗ್ಯ ಫಲಾನುಭವಿಗಳು ಕೂಡ ವಿಡಿಯೋನ ಕೊನೆ ತನಕ ನೋಡಿ, ಎದಕ್ಕಂದ್ರೆ ನಿಮಗೂ ಕೂಡ ಸಿಹಿ ಸುದ್ದಿ ಇಲ್ಲಿ ಬಂದಿರುವಂತದ್ದು ವೀಕ್ಷಕರೇ. ಇನ್ನು ಮೂರನೇದಾಗಿ ಬಂಗಾರ ಮತ್ತು ಬೆಳ್ಳಿ ದರದಲ್ಲಿ ದಾಖಲೆಯ ಏರಿಕೆ ಆಗಿದೆ. ಆದ್ರೂ ಕೂಡ ನೀವು 50,000 ರೂಪಾಯಿಗೆ ಆಭರಣಗಳನ್ನ ಮಾಡಿಸಬಹುದು. 10 ಗ್ರಾಮ್ ಆಭರಣ ಈಗ 1,43,000 ರೂಪಾಯಿ ದಾಟ್ತಾ ಇದೆ. ಬೆಳ್ಳಿ ಕೂಡ ದಾಖಲೆ ಮುರಿದಿದೆ ವೀಕ್ಷಕರೇ. ನಾಲ್ಕನೇದಾಗಿ ನಮ್ಮ ಕರ್ನಾಟಕದಲ್ಲಿ ಮುಂದಿನ 4 ದಿನಗಳವರೆಗೂ ಭಾರಿ ಚಳಿ, ಅಂದ್ರೆ ಭಾರಿ ಒಂದು ಚಳಿ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಕೆಲವು ಭಾಗದಲ್ಲಿ ಮಳೆ ಮತ್ತು ಕೆಲವು ಭಾಗದಲ್ಲಿ ಚಳಿ ಪ್ರಮಾಣ ಜಾಸ್ತಿ ಆಗಲಿದೆ. ಇನ್ನು ಇನ್ಮುಂದೆ ಯಾರಾದ್ರೂ ವಾಹನ ಸಂಚಾರ ನಿಯಮವನ್ನ ಉಲ್ಲಂಘನೆ ಮಾಡಿದ್ದಾದಲ್ಲಿ ಅವರಿಗೆ ಕೇವಲ ದಂಡ ಮಾತ್ರ ಹಾಕಲ್ಲ, ಅವರ ಮೇಲೆ FIR ಕೂಡ ಹಾಕಲು ತೀರ್ಮಾನ ಮಾಡಲಾಗ್ತಾ ಇದೆ. ಹೌದು, ಬೈಕು ಕಾರು ವಾಹನ ಇದ್ದವರು ವಿಡಿಯೋ ಪೂರ್ತಿಯಾಗಿ ನೋಡಿ, ಇಲ್ಲ ಅಂದ್ರೆ ಭಾರಿ ಒಂದು ತೊಂದರೆ ಆಗಬಹುದು ವೀಕ್ಷಕರೇ. ಮತ್ತೆ ನಮ್ಮ ಕರ್ನಾಟಕ ಸರ್ಕಾರದ ಬಜೆಟ್ ಕೂಡ ಇದೇ ಮಾರ್ಚ್ ಮೊದಲ ವಾರದಲ್ಲಿ ಮಂಡನೆ ಮಾಡ್ತೀನಿ ಅಂತ ಖುದ್ದು ಸಿದ್ದರಾಮಯ್ಯನವರು ಘೋಷಣೆ ಮಾಡಿರುವಂತದ್ದು. ಇನ್ನು ಗೃಹಲಕ್ಷ್ಮಿಯರಿಗೆ 10,000 ರೂಪಾಯಿ ಹಣ ಹೇಗೆಲ್ಲ ಜಮೆ ಆಗುತ್ತೆ ಅದರ ಬಗ್ಗೆ ಅಪ್ಡೇಟ್ ನೋಡೋಣ. ನೀವಿನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಕೂಡ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡೋದ್ರ ಜೊತೆಗೆ ನಿಮಗೆ ಎಷ್ಟು ಕಂತು ಹಣ ಬಂದಿದೆ ವೀಕ್ಷಕರೇ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಸೆಪ್ಟೆಂಬರ್ ತಿಂಗಳ ಕಂತು ನಿಮಗೆ ಬಂತಾ, ಎಸ್ ಆರ್ ನೋ ಎಂಬುದರ ಮೂಲಕ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ವಿಡಿಯೋಗೆ ಲೈಕ್ ಕೂಡ ಮಾಡಿ ವೀಕ್ಷಕರೇ. ಬನ್ನಿ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಮೊದಲಿಗೆ ಎಲ್ಲರಿಗೂ ಕೂಡ ಸೆಪ್ಟೆಂಬರ್ ತಿಂಗಳವರೆಗೂ ಹಣವನ್ನ ಹಾಕಿದ್ದಾರೆ. ಅಂದ್ರೆ ಇಲ್ಲಿವರೆಗೂ ಗೃಹಲಕ್ಷ್ಮಿಯರಿಗೆ 48,000 ರೂಪಾಯಿ ಹಣ ಹಾಕೋದ್ರ ಮೂಲಕ ಈ ಒಂದು ಯೋಜನೆಯ 24 ಕಂತು ಕಂಪ್ಲೀಟ್ ಆಗಿದೆ. ಈಗ ಬಾಕಿ ಉಳಿದಿರೋದು 25ನೇ ಕಂತು, 26ನೇ ಕಂತು ಹಾಗೂ 27ನೇ ಕಂತು. ಅಂದ್ರೆ ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳದ್ದು ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಈ ಹಣ ನಿಮಗೆ ಸದ್ಯಕ್ಕಂತೂ ಬರೋದಿಲ್ಲ, ಎದಕ್ಕಂದ್ರೆ ಅದಕ್ಕಿಂತ ಮುಂಚೆ ಸರ್ಕಾರ ಬಾಕಿ ಇರುವ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಮಾಡುವಂತೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹಣಕಾಸು ಇಲಾಖೆಗೆ ಒಂದು ಸೂಚನೆ ಕೊಟ್ಟಿದೆ ವೀಕ್ಷಕರೇ. ಅಂದ್ರೆ ಗೃಹಲಕ್ಷ್ಮಿಯರಿಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಹಣ ಬಿಡುಗಡೆ ಆದ 15 ದಿನದ ಒಳಗೆ ಹಣವನ್ನ ಅಕೌಂಟ್ಗೆ ಜಮೆ ಮಾಡಲಾಗುತ್ತೆ ವೀಕ್ಷಕರೇ. ಇಲ್ಲಿ ಗೃಹಲಕ್ಷ್ಮಿಯರಿಗೆ ಮೊದಲು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನ ಜಮೆ ಮಾಡುವಂತೆ ಹಣಕಾಸು ಇಲಾಖೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೇಳಲಾಗಿದೆ ಅಂತೆ. ಅಂದ್ರೆ ಇದರ ಅರ್ಥ ನಿಮಗೆ ಮೊದಲು ಫೆಬ್ರವರಿ ಮತ್ತು ಮಾರ್ಚ್, ಹೋದ ವರ್ಷ 2025ರಲ್ಲಿ 2 ಕಂತು ಏನು ಮಿಸ್ ಆಗಿದೆ ನೋಡಿ, ಗೃಹಲಕ್ಷ್ಮಿಯರಿಗೆ ಬಂದಿಲ್ಲ ನೋಡಿ, ಅದನ್ನ ಮೊದಲು ಜಮೆ ಮಾಡಲಾಗ್ತಾ ಇದೆ. ಈ ಒಂದು ಹಣ ನಿಮ್ಮ ಅಕೌಂಟ್ಗೆ ಯಾವಾಗ ಬರುತ್ತೆ? ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆರ್ಥಿಕ ಇಲಾಖೆ ಹಣ ಬಿಡುಗಡೆ ಮಾಡಿದ ತಕ್ಷಣವೇ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಜಮೆ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನು 1 ವಾರದ ಒಳಗೆ ಹಣ ರಿಲೀಸ್ ಆಗುವ ನಿರೀಕ್ಷೆ ಇದೆ. ಹೌದು, ಎಲ್ಲಾ ಗೃಹಲಕ್ಷ್ಮಿಯರು ಕೂಡ ಹಣ ಬರ್ತಾ ಇಲ್ಲ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮೀಡಿಯಾಗಳ ಮುಂದೆ ಕೂಡ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅಂತ ಸರ್ಕಾರದ ವಿರುದ್ಧ ಆರೋಪ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಹಣವನ್ನ ಬೇಗವಾಗಿ ಬಿಡುಗಡೆ ಮಾಡುವಂತೆ ಈಗಾಗಲೇ ಸೂಚನೆ ಕೂಡ ಕೊಡಲಾಗಿದೆ ವೀಕ್ಷಕರೇ. ಅಂದ್ರೆ ನಿಮ್ಮ ಅಕೌಂಟ್ಗೆ ಜನವರಿ 30ರ ಒಳಗೆ 4,000 ರೂಪಾಯಿ ಅಂದ್ರೆ 2 ಕಂತು ಹಣ ಒಟ್ಟಿಗೆ ಜಮೆ ಆಗುವ ನಿರೀಕ್ಷೆ ಕೂಡ ಒಂದು ಕಡೆಗೆ ಕಂಡು ಬಂದಿದೆ. ಹೌದು ವೀಕ್ಷಕರೇ, ಇದೇ ಒಂದು ತಿಂಗಳ ಒಳಗೆ ನಿಮಗೆ 4,000 ರೂಪಾಯಿ ಹಣ ಬರಲಿದೆ ಅಂತ ಹೇಳ್ಬಹುದು. ಇನ್ನು ಎರಡನೇದಾಗಿ ಬಾಕಿ ಇರುವ 3 ತಿಂಗಳ ಕಂತು ಅಂದ್ರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಕಂತು ಏನಿದೆ ನೋಡಿ, ಅದು ನಿಮಗೆ ಮುಂದಿನ ಫೆಬ್ರವರಿ ತಿಂಗಳಲ್ಲಿ ಇದರ ಬಗ್ಗೆ ಅಪ್ಡೇಟ್ಗಳು ಬರಬಹುದು. ಅಂದ್ರೆ ವೀಕ್ಷಕರೇ, ಸದ್ಯಕ್ಕೆ ನಿಮಗೆ 4,000 ರೂಪಾಯಿ ಜಮೆ ಆಗುತ್ತೆ, ನಂತರ 6,000 ರೂಪಾಯಿಯನ್ನ ಜಮೆ ಮಾಡಲಾಗುತ್ತೆ. ಒಟ್ಟಾರೆ ಹೇಳೋದಾದ್ರೆ ಗೃಹಲಕ್ಷ್ಮಿಯರಿಗೆ ಇದು ಸಿಹಿ ಸುದ್ದಿ. ಇನ್ನು ಎರಡನೇದಾಗಿ ಗೃಹಲಕ್ಷ್ಮಿ ಸೊಸೈಟಿ ಸಂಘದ ಮೂಲಕವೂ ಕೂಡ ಯಾರೆಲ್ಲ ಒಂದು ಮೆಂಬರ್ಶಿಪ್ ಆಗ್ತಿರ್ ನೋಡಿ, ಅವರಿಗೆ ಮಾತ್ರ ಸಾಲವನ್ನ ಕೊಡೋದಾಗಿ ಹೇಳಲಾಗಿದೆ. ಗೃಹಲಕ್ಷ್ಮಿ ಸೊಸೈಟಿ ಸಂಘದಲ್ಲಿ ಯಾರು ಮೆಂಬರ್ಶಿಪ್ ಆಗ್ತಿರ್ ನೋಡಿ, ಅವರಿಗೆ ಮಾತ್ರ 3 ಲಕ್ಷ ರೂಪಾಯಿವರೆಗೂ ಗರಿಷ್ಠ ಮಟ್ಟದ ಸಾಲ ಕಡಿಮೆ ಬಡ್ಡಿ ದರದಲ್ಲಿ ಕೊಡಲಾಗುತ್ತೆ. ಇನ್ನು ಗೃಹಲಕ್ಷ್ಮಿ ಡಿಜಿಟಲ್ ಮಾರ್ಕೆಟಿಂಗ್ ಆಪ್ ಕೂಡ ಬಿಡುಗಡೆ ಮಾಡಲಾಗಿದೆ ವೀಕ್ಷಕರೇ. ಅಂದ್ರೆ ಈ ಒಂದು ಯೋಜನೆ ಮೂಲಕ ನೀವು ಕೂಡ ನಿಮ್ಮ ಒಂದು ವಸ್ತುಗಳನ್ನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡೋಕ್ಕಾಗಲ್ಲ ಅಂದ್ರೆ ಆನ್ಲೈನ್ ನಲ್ಲಿ ಡಿಜಿಟಲ್ ಮಾರ್ಕೆಟ್ ಅಲ್ಲಿ ಆಪ್ ನ ಡೌನ್ಲೋಡ್ ಮಾಡಿಬಿಟ್ಟು ಅದರಲ್ಲಿ ಮಾರಾಟ ಮಾಡಬಹುದು. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಸಿಹಿ ಸುದ್ದಿ ಬಂದಿದೆ ವೀಕ್ಷಕರೇ. ಇದೇ ಒಂದು ಫೆಬ್ರವರಿ ತಿಂಗಳಲ್ಲಿ ಜನರ ಕೈಗೆ ಸಿಗಲಿದೆ ಇಂದಿರಾ ಕಿಟ್. ಅಂದ್ರೆ ಇದೇ ಈಗ ನಿಮಗೆ ಮುಂದಿನ ತಿಂಗಳಿನಿಂದಲೇ ನೆಕ್ಸ್ಟ್ ನಿಮಗೆ ಬರೋ ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಕ್ಕಿ ಮಾತ್ರ ಸಿಗಲ್ಲ, ಅಕ್ಕಿ ಜೊತೆಗೆ
ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಕೂಡ ಸಿಗಲಿದೆ ವೀಕ್ಷಕರೇ. ಹೌದು, ಈಗ ಸರ್ಕಾರದಿಂದ ಇದು ಅಧಿಕೃತವಾಗಿ ಬಂದಿರೋ ಒಂದು ಅಪ್ಡೇಟ್ ಅಂತಾನೆ ಹೇಳ್ಬಹುದು. ಇಂದಿರಾ ಕಿಟ್ ಅನ್ನ ಇದೇ ಫೆಬ್ರವರಿ ತಿಂಗಳಲ್ಲಿ ವಿತರಣೆ ಮಾಡಲಾಗುತ್ತೆ. ಯುಗಾದಿ ಹಬ್ಬಕ್ಕೆ ವಿತರಣೆ ಮಾಡ್ತೀವಿ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ವೀಕ್ಷಕರೇ, ಫೆಬ್ರವರಿ 10ನೇ ತಾರೀಕಿನ ಒಳಗೆ ನಿಮಗೆ ಸಿಗಲಿದೆ ಇಂದಿರಾ ಕಿಟ್. ಅನ್ನಭಾಗ್ಯ ಯೋಜನೆಯಲ್ಲಿ ಮೇಜರ್ ಬದಲಾವಣೆ ಅಂತಾನು ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ. ಅನ್ನಭಾಗ್ಯ ಯೋಜನೆಯಡಿಯಲ್ಲಿ 5 ಕೆಜಿ ಹೆಚ್ಚುವರಿ ಅಕ್ಕಿ ನೀಡಲು ಹಂಚಿಕೆ ಮಾಡಿರುವ ಈ ಒಂದು 5 ಕೆಜಿ ಬದಲು ಇಂದಿರಾ ಕಿಟ್ ಅನ್ನ ಫೆಬ್ರವರಿ ತಿಂಗಳ ಒಳಗೆ ವಿತರಣೆಯನ್ನ ಮಾಡಲಾಗುತ್ತೆ ವೀಕ್ಷಕರೇ. ಈ ಒಂದು ಇಂದಿರಾ ಕಿಟ್ ನಲ್ಲಿ ಏನೆಲ್ಲ ಇರುತ್ತೆ ಅಂತ ನೀವು ಕೇಳೋದಾದ್ರೆ, ಅಡುಗೆ ಎಣ್ಣೆ ಇರುತ್ತೆ, ಉಪ್ಪು ಇರುತ್ತೆ, ಸಕ್ಕರೆ ಇರುತ್ತೆ ಹಾಗೂ ತೊಗರಿ ಬೇಳೆ ಕೂಡ ಇರಲಿದೆ ವೀಕ್ಷಕರೇ. ಈ 4 ವಸ್ತುಗಳು ಅಕ್ಕಿ ಜೊತೆಗೆ ಫ್ರೀ ಆಗಿ ಕೊಡಲಾಗುತ್ತೆ. ಯಾವುದೇ ರೀತಿ ಹಣ ಕೂಡ ಇರೋದಿಲ್ಲ ಅಂತಾನೂ ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ. ಇಂದಿರಾ ಕಿಟ್ ಸರ್ಕಾರದಿಂದ ಎಲ್ಲರಿಗೂ ಕೂಡ ಗಿಫ್ಟ್ ಅಂತಾನೆ ಹೇಳ್ಬಹುದು. 5 ಕೆಜಿ ಅಕ್ಕಿ ಬದಲಾಗಿ ಇದನ್ನ ಕೊಡ್ತಾ ಇದ್ದಾರೆ, ಇದು ಕೂಡ ನಿಮಗೆ ಗೊತ್ತಿರಲಿ. ಇನ್ನು ವೀಕ್ಷಕರೇ, ಇನ್ನು ಮೂರನೇದಾಗಿ BPL ಕಾರ್ಡ್ ಇದ್ದವರಿಗೆ ಇಂಪಾರ್ಟೆಂಟ್ ಅಪ್ಡೇಟು. ಹೊಸ BPL ಕಾರ್ಡು ಕೂಡ ವಿತರಣೆ ಮಾಡ್ತಾ ಇದ್ದಾರೆ. ಇನ್ನು ರದ್ದಾಗಿರೋ ಕಾರ್ಡುಗಳು ಕೂಡ ಇಲ್ಲಿ 7 ಲಕ್ಷ ಕಾರ್ಡುಗಳು ರದ್ದಾಗಿರುವಂತದ್ದು. ಅವರಿಗೆ ಅನ್ನಭಾಗ್ಯ ಅಕ್ಕಿನೂ ಕೂಡ ಸಿಗಲ್ಲ. ಒಂದು ವೇಳೆ ಬೈ ಮಿಸ್ಟೇಕ್ ಆಗಿ ಯಾರದಾದ್ರೂ ಬಡವರ ಕಾರ್ಡು ರದ್ದಾಗಿದ್ರೆ ಬೇಗನೆ ಅವರು ಅರ್ಜಿ ಹಾಕಿದ್ರೆ ಅವರಿಗೆ ಮತ್ತೆ ಹೊಸ BPL ಕಾರ್ಡ್ ಅನ್ನ ವಿತರಣೆ ಮಾಡ್ತೀವಿ ಅಂತ ಆಹಾರ ಸಚಿವರು ಹೇಳಿರುವಂತದ್ದು ವೀಕ್ಷಕರೇ. ಇನ್ನು BPL ಕಾರ್ಡ್ ಇಲ್ಲದೆ ಇದ್ದವ್ರಿಗೂ ಕೂಡ ಸಿಹಿ ಸುದ್ದಿ, 3 ಲಕ್ಷ ಹೊಸ ರೇಷನ್ ಕಾರ್ಡ್ ಗಳನ್ನ ವಿತರಣೆ ಮಾಡ್ತೀವಿ. ಪಡಿತರ ಚೀಟಿಗೆ ಅರ್ಜಿ ಹಾಕಿದ್ದವರಿಗೆ ಮುಂದಿನ ತಿಂಗಳಿನಿಂದಲೇ ಪಡಿತರ ಚೀಟಿಗಳನ್ನ ವಿತರಣೆ ಮಾಡಲಿದ್ದಾರಂತೆ ವೀಕ್ಷಕರೇ. ಹೊಸ ಒಂದು ಪಡಿತರ ಚೀಟಿ ಕೂಡ ಕೈಗೆ ಸೇರಲಿದೆ ಅಂತಾನೆ ಹೇಳ್ಬಹುದು. ಬನ್ನಿ ಈಗ ಬಜೆಟ್ ಬಗ್ಗೆನೂ ಕೂಡ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಮಾರ್ಚ್ ಮೊದಲ ವಾರದಲ್ಲಿ ನಮ್ಮ ರಾಜ್ಯ ಸರ್ಕಾರದ ಬಜೆಟ್ ಮಂಡನೆ, ಇದು ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. ಹೌದು, ಇದೇ ಒಂದು ಮಾರ್ಚ್ ಮೊದಲ ವಾರದಲ್ಲಿ ಕರ್ನಾಟಕ ರಾಜ್ಯದ ಬಜೆಟ್ ಮಂಡನೆ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ. ನಮ್ಮ ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಗಾತ್ರದ ಬಜೆಟ್ ನಮ್ಮ ಕರ್ನಾಟಕ ಸರ್ಕಾರದ ಬಜೆಟ್ ಮಂಡನೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಎದಕ್ಕಂದ್ರೆ ಹೋದ ವರ್ಷ 4 ಲಕ್ಷ ಕೋಟಿಗೂ ಹೆಚ್ಚು ಒಂದು ಗಾತ್ರ ಇತ್ತು. ಈ ಬಾರಿ 4,51,000 ಕೋಟಿ ರೂಪಾಯಿ ಗಾತ್ರ ಇದೆ ಬಜೆಟ್ದು. ಇದು ನಮ್ಮ ದಕ್ಷಿಣ ಭಾರತದಲ್ಲಿ ನಮ್ಮದು ಕರ್ನಾಟಕದ್ದು ಅತಿ ದೊಡ್ಡ ಬಜೆಟ್ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಈ ಬಾರಿ ಬಜೆಟ್ ನಲ್ಲಿ ಬಹುನಿರೀಕ್ಷಿತ ಗ್ಯಾರಂಟಿ ಯೋಜನೆಗಳಿಗೆ ಈ ಬಾರಿ ತೃಪ್ತಿಕರ ಅನುದಾನ ಹಂಚಿಕೆ ಮಾಡಲು ತಯಾರಿ ನಡೆದಿದೆ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಇನ್ನು ಕೇಂದ್ರ ಸರ್ಕಾರದ ಬಜೆಟ್ ಕೂಡ ಮಂಡನೆ ಆಗ್ತಾ ಇದೆ. ಇದು ಕೂಡ ನಿಮಗೆ ಗೊತ್ತಿರಲಿ, ಫೆಬ್ರವರಿ 1ನೇ ತಾರೀಕಿಗೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ. ಈ ಬಾರಿ ಕೇಂದ್ರದ ಬಜೆಟ್ ನಲ್ಲಿ ಯಾರಿಗೆಲ್ಲ ಸಿಹಿ ಸುದ್ದಿ ಸಿಗಲಿದೆ, ಯಾರಿಗೆಲ್ಲ ಒಂದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಗುಟ್ಕಾ, ಸಿಗರೇಟ್, ಪಾನ್ ಮಸಾಲ, ಐಷಾರಾಮಿ ವಸ್ತುಗಳ ಮೇಲೆ ಹೆಚ್ಚುವರಿ ತೆರಿಗೆಯನ್ನ ಹಾಕಲಿದ್ದಾರಂತೆ. ಅಂದ್ರೆ ಎಲ್ಲಾ ಕೂಡ ರೇಟ್ಗಳು ಜಾಸ್ತಿ ಆಗುತ್ತೆ. ಅದರ ಪ್ರಕಾರ ಮಧ್ಯಮ ವರ್ಗದವರಿಗೆ, ಬಡವರಿಗೆ ಸಹಾಯವಾಗಲಿ ಅಂತ ಇನ್ಕಮ್ ಟ್ಯಾಕ್ಸ್ ನ ಒಂದು ತೆರಿಗೆ ನಿಯಮಗಳಲ್ಲಿ ಸರಳೀಕರಣ ಮಾಡಲಿದ್ದಾರಂತೆ. ಅಂದ್ರೆ ವೀಕ್ಷಕರೇ, ತೆರಿಗೆ ನಿಯಮಗಳಲ್ಲಿ ಬದಲಾವಣೆ ಅಂತಾನೆ ಹೇಳ್ಬಹುದು. ಸ್ಲ್ಯಾಬ್ ಗಳನ್ನ ಚೇಂಜ್ ಮಾಡಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ಕಿಸಾನ್ ಸಮ್ಮಾನ್ ಯೋಜನೆಯ 6,000 ರೂಪಾಯಿ ಹಣವನ್ನ 10,000 ರೂಪಾಯಿಗೆ ಏರಿಕೆಯನ್ನ ಮಾಡೋದ್ರ ಮೂಲಕ ರೈತರಿಗೆ ಸಿಹಿ ಸುದ್ದಿ ಕೂಡ ಮೋದಿ ಸರ್ಕಾರ ಕೊಡಲಿದೆ ಅಂತ ಹೇಳ್ಬಹುದು. ಇನ್ನು ವೀಕ್ಷಕರೇ, 4ನೇದಾಗಿ ನಮ್ಮ ಭಾರತದ ಜನರಿಗೆ ಹೊಸ ಯೋಜನೆಗಳನ್ನ ಜಾರಿ ಮಾಡ್ತಾರಾ, ಅಥವಾ ಇಲ್ಲಿ ರೈತರಿಗೆ ಆಗಿರ್ಬೋದು, ಮಹಿಳೆಯರಿಗೆ ಆಗಿರ್ಬೋದು, ರೇಷನ್ ಕಾರ್ಡ್ ಇದ್ದವ್ರಿಗೆ ಆಗಿರ್ಬೋದು, ವಾಹನ ಸವಾರರಿಗೆ ಆಗಿರ್ಬೋದು, ಏನೆಲ್ಲ ಒಂದು ಹೊಸ ನಿಯಮಗಳು ಬರುತ್ತೆ ಅಂತ ಕಾದು ನೋಡ್ಬೇಕಾಗುತ್ತೆ. ಅದೇ ತರ ಇನ್ ಮುಂದೆ ನಮ್ಮ ಕರ್ನಾಟಕದಲ್ಲಿ ಯಾರಾದ್ರೂ ಆ ಒಂದು ವಾಹನ ಸಂಚಾರ ನಿಯಮವನ್ನ ಉಲ್ಲಂಘನೆ ಮಾಡಿದ್ದೆ ಆದಲ್ಲಿ ಎಚ್ಚರ. ಟ್ರಾಫಿಕ್ ನಿಯಮ ಉಲ್ಲಂಘನೆ ಮಾಡಿದರೆ ಜೇಬಿಗೆ ಕತ್ತರಿ ಅಷ್ಟೇ ಅಲ್ಲ, FIR ಕೂಡ ಹಾಕಲು ಪೊಲೀಸರು ಮುಂದಾಗಬಹುದು. ಹೌದು ವೀಕ್ಷಕರೇ, ಈಗಿನ ಕಾಲದಲ್ಲಿ ತುಂಬಾ ಜನರು ಸಂಚಾರ ನಿಯಮಗಳನ್ನ ಗಾಳಿಗೆ ತೂರಿ ವಾಹನ ಸವಾರರು ತುಂಬಾನೇ ಒಂದು ರೂಲ್ಸ್ ಗಳನ್ನ ಬ್ರೇಕ್ ಮಾಡ್ತಾ ಇದ್ದಾರೆ. ಹೀಗಾಗಿ ಸಂಚಾರ ನಿಯಮಗಳಲ್ಲಿ ಪಾಲನೆ ಮಾಡದಿದ್ರೆ ಅಂತವರಿಗೆ ಇನ್ ಮುಂದೆ ದಂಡ ಮಾತ್ರ ಹಾಕಲ್ಲ, ಅವರ ಮೇಲೆ ಕೇಸ್ ಕೂಡ ಹಾಕಲಾಗುತ್ತೆ, FIR ಕೂಡ ಹಾಕಲಾಗುತ್ತೆ. ಹೌದು, ನಿಯಮ ಉಲ್ಲಂಘನೆ ಮಾಡಿದವರ ವಿರುದ್ಧ FIR ಹಾಕಲು ನಗರದ ಪೊಲೀಸರು ಬೆಂಗಳೂರಲ್ಲಿ ಮುಂದಾಗಿದ್ದಾರೆ. ಸಂಚಾರ ಸಿಗ್ನಲ್ ಗಳನ್ನ ಬೇಕಾಬಿಟ್ಟಿ ದಾಟುವುದು, ಏಕಮುಖ ಸಂಚಾರಕ್ಕೆ ಅಡ್ಡಿ ಮಾಡುವುದು, ಸುಗಮ ಸಂಚಾರಕ್ಕೆ ಅಡ್ಡಿಯಾಗುವುದು, ಜನಬೇಡ ರಸ್ತೆಗಳಲ್ಲಿ ವಾಹನ ನಿಲುಗಡೆ ಮಾಡಿ ನೋ ಪಾರ್ಕಿಂಗ್ ಇದ್ರೂ ಕೂಡ ಅಡ್ಡಾದಿಡ್ಡಿ ವಾಹನಗಳನ್ನು ಇಡುವುದು, ಇಂತಹ ಒಂದು ಉಲ್ಲಂಘನೆಗಳಿಗೆ ನ್ಯಾಯವ್ಯಾಪ್ತಿ ಸಂಚಾರಿ ಪೊಲೀಸ್ ಠಾಣೆಗಳಲ್ಲಿ FIR ಗಳನ್ನು ಕೂಡ ದಾಖಲೆ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಅಂದ್ರೆ ನಮ್ಮ ಪ್ರಕಾರ ಇಲ್ಲಿ ಹೇಳೋದಾದ್ರೆ, ಇನ್ ಮುಂದೆ ಯಾರಾದ್ರೂ ರೂಲ್ಸ್ ಗಳನ್ನ ಬ್ರೇಕ್ ಮಾಡಿದ್ರೆ ಅವರ ಮೇಲೆ ಕಾನೂನು ಕ್ರಮ ಅಂದ್ರೆ FIR ಹಾಕೋದ್ರ ಮೂಲಕ ದಂಡದ ಜೊತೆಗೆ ಅವರಿಗೆ ಶಿಕ್ಷೆ ಕೂಡ ಹಾಕಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಬಂಗಾರ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರಿ ಒಂದು ಏರಿಕೆ ಕಂಡಿದೆ ವೀಕ್ಷಕರೇ.
ಸಾರ್ವಕಾಲಿಕ ದರ ಅಂತಾನೆ ಹೇಳ್ಬಹುದು. ಎದಕ್ಕಂದ್ರೆ ಬಂಗಾರ ಮತ್ತು ಬೆಳ್ಳಿ ಎರಡು ಏನಿದೆ ನೋಡಿ, ಈ ಬಾರಿ ಇತಿಹಾಸದ ಬರೆದಿದೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. 1,42,250 ರೂಪಾಯಿ ಆಗಿತ್ತು ಬಂಗಾರ. ಮತ್ತೆ ಈಗ 380 ರೂಪಾಯಿ ಏರಿಕೆ ಆಗೋದ್ರ ಮೂಲಕ 1,42,530 ರೂಪಾಯಿ ಆಗಿದೆ. 10 ಗ್ರಾಮ್ 24 ಕ್ಯಾರೆಟ್ ಚಿನ್ನ 1,42,000 ರೂಪಾಯಿ ದಾಟಿದ್ದು ಭಾರತದಲ್ಲಿ ಇತಿಹಾಸದಲ್ಲೇ ಮೊದಲು ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಅದೇ ತರ ಬೆಳ್ಳಿ ದರವು ಕೂಡ ದಿಢೀರನೆ ಮತ್ತೆ ಈಗ 5,000 ರೂಪಾಯಿ ಏರಿಕೆ ಆಗೋದ್ರ ಮೂಲಕ 2,70,000 ರೂಪಾಯಿ ಇತ್ತು ಬೆಳ್ಳಿ 1 ಕೆಜಿಗೆ, ಈಗ 2,75,000 ರೂಪಾಯಿ ಆಗಿರುವಂತದ್ದು. ಅಂದ್ರೆ ಇದು ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಇತಿಹಾಸದಲ್ಲೇ ಭಾರತದಲ್ಲಿ ಬೆಳ್ಳಿ ಮತ್ತು ಬಂಗಾರ ಎರಡೂ ಕೂಡ ದಾಖಲೆ ಬರೆದಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಬೆಳ್ಳಿ ದರ ದಿನಕ್ಕೆ 10,000 5,000 ರೂಪಾಯಿ ಏರಿಕೆ ಆಗಲು ಕಾರಣವೇನು? ಇಂಡಸ್ಟ್ರಿಗಳಲ್ಲಿ, ಸೋಲಾರ್ಗಳಲ್ಲಿ, ಎಲೆಕ್ಟ್ರಿಕ್ ಬ್ಯಾಟರಿಗಳಲ್ಲಿ, ಇವಿಗಳಲ್ಲಿ ಈ ಒಂದು ಬೆಳ್ಳಿಯನ್ನ ಹೆಚ್ಚು ಯೂಸ್ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಆಭರಣಕ್ಕೆ ಯೂಸ್ ಮಾಡ್ತಾ ಇದ್ರು, ಈಗ ಇಂಡಸ್ಟ್ರಿಯಲ್ಗಳಲ್ಲೂ ಕೂಡ ಬೆಳ್ಳಿ ಯೂಸ್ ಮಾಡ್ತಾ ಇದ್ದಾರೆ. ಹೀಗಾಗಿ ಬೆಳ್ಳಿಗೆ ಭಾರಿ ಡಿಮ್ಯಾಂಡ್ ಬಂದಿದೆ ಅಂತ ಹೇಳ್ಬಹುದು. ಬನ್ನಿ ಈಗ ಕೊನೆಯದಾಗಿ ನಮ್ಮ ಒಂದು ಕರ್ನಾಟಕದಲ್ಲಿ ಇನ್ನು 3-4 ದಿನ ಮೋಡ ಕವಿದ ವಾತಾವರಣ ಇರುತ್ತೆ ಹಾಗೂ 2 ದಿನ ಮಳೆ ಆಗುವ ನಿರೀಕ್ಷೆ ಇದೆ ಅಂತಾನೂ ಕೂಡ ಹೇಳಲಾಗಿದೆ. ಹೌದು, ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರುವ ವಾಯುಭಾರ ಕುಸಿತ ಪರಿಣಾಮ ಕರ್ನಾಟಕದಲ್ಲಿ ಮುಂದಿನ 2-3 ದಿನಗಳ ಕಾಲ ಮಳೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಇನ್ನು ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆ ಆಗಬಹುದು ಅಂತ ನೀವು ಕೇಳೋದಾದ್ರೆ, ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಕೊಡಗು, ಮಂಡ್ಯ, ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ ಕೆಲವು ಭಾಗಗಳಲ್ಲಿ 15-16ನೇ ತಾರೀಕಿನವರೆಗೂ ಮೋಡ ಕವಿದ ವಾತಾವರಣದೊಂದಿಗೆ ಲಘು ಪ್ರಮಾಣದಲ್ಲಿ ಅಲ್ಪ ಪ್ರಮಾಣದಲ್ಲಿ ಮಳೆ ಆಗಲಿದೆ. ಇನ್ನು ಈ ಜಿಲ್ಲೆಗಳಲ್ಲಿ ಚಳಿ ಪ್ರಮಾಣವೂ ಕೂಡ ಜಾಸ್ತಿ ಆಗಲಿದೆ ಅಂತ ಹೇಳಬಹುದು. ಇನ್ನು ಮೈಸೂರು, ಹಾಸನ ಮತ್ತು ಬೀದರ್ನಲ್ಲಿ ಭಾರಿ ಒಂದು ಚಳಿ ಉಂಟಾಗಲಿದೆ ಅಂತಾನೂ ಕೂಡ ಹೇಳಲಾಗಿದೆ. ಶೀತ ಗಾಳಿ ಮುಂದುವರಿಯಲಿದೆ. ಕರ್ನಾಟಕದಲ್ಲಿ ತಾಪಮಾನ ಮತ್ತು ಚಳಿ ಇಳಿಕೆಯಾಗಿದ್ದು ರಾಜಸ್ಥಾನ, ಪಂಜಾಬ್, ಹರಿಯಾಣ, ದೆಹಲಿ, ಹಿಮಾಚಲ ಪ್ರದೇಶ, ಉತ್ತರಾಖಂಡ ಸೇರಿ ಭಾರತದಲ್ಲಿ ಮುಂದಿನ 5 ದಿನ ಶೀತ ಗಾಳಿ ಮುಂದುವರಿಯಲಿದೆ ವೀಕ್ಷಕರೇ. ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕದ ಭಾಗದಲ್ಲಿ ಅಂದ್ರೆ ಬೀದರ್, ಯಾದಗಿರಿ, ಕಲಬುರಗಿ, ರಾಯಚೂರು, ಬಾಗಲಕೋಟೆ, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಗದಗ ಈ ಭಾಗದಲ್ಲೂ ಕೂಡ ಸಂಜೆ 7 ಗಂಟೆ ನಂತರ ಶೀತ ಗಾಳಿ ಮುಂದುವರಿಕೆ ಆಗಲಿದೆ ಅಂತ ಹೇಳಲಾಗಿದೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.